ನಮಸ್ತೆ ವೀಕ್ಷಕರೇ, ಮುಂಜಾನೆಯ ಶುಭೋದಯಗಳು. ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವ ನನ್ನ ದಿನನಿತ್ಯದ ವ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಪ್ರತಿನಿತ್ಯ ಏನಾದರೂ ಒಂದು ಹೊಸದನ್ನು ಕಲಿಯುತ್ತಾ ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ನನ್ನ ಈ ವ್ಲಾಗ್ನ ಗುರಿಯಾಗಿದೆ. ಇದಕ್ಕೆ ಸಹಕರಿಸಿ ನನ್ನನ್ನು ಆಶೀರ್ವದಿಸಿ ಎಂದು ಬ್ರಹ್ಮಾಂಡದ ಶಕ್ತಿಗೂ ದೈವಿ ಶಕ್ತಿಗೂ ನನ್ನ ಎಲ್ಲ ಗುರುಗಳಿಗೂ ಇಷ್ಟ ದೇವರಿಗೂ ಕುಲದೇವರಿಗೂ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಬನ್ನಿ ಸ್ನೇಹಿತರೆ, ಇಂದಿನ ವ್ಲಾಗನ್ನು ಪ್ರಾರಂಭ ಮಾಡೋಣ. ಪ್ರತಿದಿನ ಬೆಳಿಗ್ಗೆ 3 ಗಂಟೆಗೆ ಏಳಬೇಕಂತ ನನಗೆ ಆಸೆ ಇದೆ. ಆದರೆ ಈಗ ನಾನು 4 ಗಂಟೆಗೆ ಅಲ್ರಾಮ್ ಹಾಕ್ಕೊಂಡಾಗಲೇ ನಾನು 4:15 ಹೀಗೆಲ್ಲ ಒಂದೊಂದು ಸಾರಿ ಎದ್ದೆ, ಒಂದು ಅರ್ಧ ಗಂಟೆ 10 ನಿಮಿಷ ತಡ ಆಗಿ ಹೇಳ್ತೀನಿ. ಈಗ ಫಸ್ಟ್ ಎದ್ದ ತಕ್ಷಣ ನನಗೆ ಎಕ್ಸಸೈಸ್ ಮಾಡಬೇಕಂತ ಆಸೆ. ಆದರೆ ಈಗ 4 ಗಂಟೆಗೆ ಹೇಳೋದ್ರಿಂದ ನಾನು ಫ್ರೆಶಪ್ ಆಗಿ 5 ಗಂಟೆ ಕ್ಲಾಸಿಗೆ ಕೂತ್ಕೋಬೇಕಾಗ್ತದೆ. ಹಾಗಾಗಿ ನನಗೆ 4 ಗಂಟೆಗೆ ಇದ್ದರೆ ನಂಗೆ ಟೈಮ್ ಸಾಲೋದಿಲ್ಲ. ನಾನು 3 ಗಂಟೆಗೆ ಹೇಳಬೇಕಂತ ತುಂಬ ಆಸೆ ಪಡ್ತೀನಿ. ಏಕೆಂದರೆ ಪ್ರತಿನಿತ್ಯ ಎಕ್ಸಸೈಸ್, ಯೋಗ, ಧ್ಯಾನ, ಪ್ರಾಣಾಯಾಮ ಇದನ್ನೆಲ್ಲ ಮಾಡೋದ್ರ ಜೊತೆಗೆ ನಾನು ಡೈರಿ ಬರೆಯೋದು, ಪ್ರಸಿದ್ಧ ಪುಸ್ತಕಗಳನ್ನು ಓದೋದು, ನನ್ನ ಗುರಿಗಳನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಮಾಡಬೇಕಂತ ತುಂಬ ಆಸೆ ಇದೆ. ಇದಕ್ಕೂ ಕೂಡ ಸಹಕರಿಸಿ ಆಶೀರ್ವದಿಸುವಂತೆ ನಾನು ಭಗವಂತನಲ್ಲಿ, ಬ್ರಹ್ಮಾಂಡದ ಶಕ್ತಿಯಲ್ಲಿ, ದೈವಿ ಶಕ್ತಿಯಲ್ಲಿ, ತಂದೆ ತಾಯಿಗಳಲ್ಲಿ, ಗುರು ಹಿರಿಯರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. 4 ಗಂಟೆಗೆ ಎದ್ದರೆ ನಾನು ಕೆಲವೊಂದು ಕ್ವಿಕ್ ಆಸನಗಳನ್ನು ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಧ್ಯಾನ ಮಾಡ್ತೀನಿ. ಆ ದಿನ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಪ್ರತಿದಿನ ಬೆಳಿಗ್ಗೆ ಇದಿಷ್ಟು ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ನನ್ನ ಮುಂದಿರುವ ಮುಖ್ಯ ಗುರಿಯಾಗಿದೆ. ಮಳೆ ಸಖತ್ತಾಗಿ ಬೀಳ್ತಾ ಇದೆ. ನಮ್ಮ ಹಳ್ಳಿಯಲ್ಲಿ ಟ್ರೆಡಿಷ್ನಲ್ ಆಗಿ ಒಂದು ಡಿಶ್ ಮಾಡ್ತಾರೆ, ಅದು ಹಂಚು ರೊಟ್ಟಿ ಅಂತ. ಅದಕ್ಕೆ ಎಣ್ಣೆ ಏನೂ ಹಾಕೋದಿಲ್ಲ, ಅದು ಮಣ್ಣಿನ ಹಂಚಿನ ಮೇಲೆ ಮಾಡುವಂಥ ದೋಸೆಯಾಗಿದೆ. ಇದು ಒಂದು ರೀತಿ ನಾವು ಪೇಟೆಯಲ್ಲಿ ಸೆಟ್ ದೋಸೆ ಸಿಗುತ್ತಲ್ಲ, ಆ ರೀತಿ ಇರುತ್ತೆ. ತುಂಬ ಟೇಸ್ಟಿಯಾಗಿರ್ತದೆ, ಆದರೆ ಎಣ್ಣೆ ಮಾತ್ರ ಇರೋದಿಲ್ಲ. ಇದು ಟ್ರೆಡಿಷ್ನಲ್ ಫುಡ್ ಆಗಿರೋದ್ರಿಂದ ಹಳಬರಿಗೆ ಮಾತ್ರ ಇದು ಇಷ್ಟ ಆಗ್ತದೆ. ಯಂಗ್ ಜನ್ರೇಷನ್ ಇದನ್ನು ಇಷ್ಟಪಡೋದಿಲ್ಲ. ಇದು 100% ಕೊಲೆಸ್ಟ್ರಾಲ್ ಫ್ರೀ ಆಗಿರ್ತದೆ ಮತ್ತು ಹೆಲ್ದಿಯಾಗಿರ್ತದೆ. ಇದನ್ನು ಒಲೆಯಲ್ಲಿ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಆಗ್ತದೆ. ಸ್ಕೂಲಿಗೆ ಟೈಮ್ ಆಯಿತು ಅಂತ ಎದ್ದೇಳು ಅಂತ ನನ್ನ ಮಗನ ಎಬ್ಸ್ಲಿಕ್ಕೆ ಹೋದರೆ ಅವನು ಬೆಕ್ಕಿನ ಮರಿಗಳ ಜೊತೆಗೆ ಮಲಗಿದ್ದ. 2 ಬೆಕ್ಕಿನ ಮರಿಗಳು ಅವನ ಮೇಲೆ ಬಂದು ಮಲ್ಕೊಂಡಿದ್ದವು. ಪುನಃ ಎಬ್ಸ್ಲಿಕ್ಕೆ ಬಂದಾಗ ನನ್ನ ಮಗ ಚಿತ್ರ ಬಿಡಿಸ್ತಾ ಇದ್ದ. ಅವನಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ಸ್ನೇಹಿತರೆ, ಇವತ್ತು ನಮ್ಮೂರಿನ ಹೊಲಗದ್ದೆಗಳನ್ನು ತೋರಿಸ್ತೀನಿ. ಮಳೆ ಸೂಪರ್ ಆಗಿರೋದ್ರಿಂದ ಉಳುವುದು ಮತ್ತು ಬಿತ್ತನೆ ಕಾರ್ಯ ಚೆನ್ನಾಗಿ ನಡೀತಾ ಇದೆ. ಡೈಲಿ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮೂರಲ್ಲಿ ಈಗ ಮಳೆ ಬಂದು ಕೃಷಿಯ ಕಾರ್ಯ ತುಂಬ ಜೋರಾಗಿ ನಡೀತಾ ಇದೆ. ಗದ್ದೆ ಹೂಡೋದೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲಿ ನಮ್ಮೂರ ಕಡೆಗೆಲ್ಲ ಸಾಂಪ್ರದಾಯಿಕ ರೀತಿಯಲ್ಲಿ ಕೃಷಿ ಮಾಡ್ತಾರೆ. ಯಾಕಂದರೆ ತುಂಡು ಜಮೀನು ಇರ್ತದೆ. ಹಾಗಾಗಿ ಇಲ್ಲಿ ಮಷಿನರಿನ ಬಳಸೋಕ್ಕಾಗೋದಿಲ್ಲ. ನೋಡಿ, ಇಲ್ಲೆಲ್ಲ ನೋಡ್ಬೋದು, ಎಲ್ಲ ಬಿತ್ತನೆ ಮಾಡಿ ಸಸಿ ಎಲ್ಲ ಚಿಕ್ಕದಾಗಿ ಹುಟ್ಕೊಂಡಿವೆ. ನೋಡಿ, ಇದನ್ನು ಹಾಳಿ ಮಾಡೋದು ಅಂತಾರೆ. ಎತ್ತಿನ ವಾರ್ಲ ಅಂತ ಹೇಳ್ತೇವೆ. ಜೋಡಿ ಎತ್ತಿನ ವಾರ್ಲ ನೇಗಿಲು ಕಟ್ಟಿ ಉಳುಮೆ ಮಾಡೋದು. ಯಾಕಂದರೆ ಟ್ರ್ಯಾಕ್ಟರು ಇವೆಲ್ಲ ಹೋಗಲಿಕ್ಕೆ ರಸ್ತೆನೇ ಇರೋದಿಲ್ಲ. ಇದೆಲ್ಲ ಒಬ್ಬೊಬ್ರದ್ದು ಚಿಕ್ಕ ತುಂಡಿರ್ತದೆ. ಹಿಂದೆ ಆಗಿನ ಕಾಲದಲ್ಲಿ ಇಬ್ಬರು ಅಣ್ಣ ತಮ್ಮದಿರಿದ್ದರೆ ಅವರಿಗೆ 1 ಎಕರೆ ಜಮೀನು ಬಂದಿದೆ. ಅವರಿಗೀಗ ಅರ್ಧ ಎಕರೆ ಆಗಿ, ಅದು ಮತ್ತಿನ್ನು ಅರ್ಧ ಆಗಿ, ಇನ್ನೂ ಅರ್ಧ ಆಗಿ, ಈಗ ಒಬ್ಬೊಬ್ಬರಿಗೆ 1 ಗುಂಟೆ 2 ಗುಂಟೆ ಅಷ್ಟು ಉಳ್ಕೊಂಡಿದ್ದಾವೆ. ಸಾಂಪ್ರದಾಯಿಕ ಕೃಷಿಯನ್ನೇ ಇಲ್ಲಿ ನಮ್ಮ ಜನ ನಂಬ್ಕೊಂಡಿದ್ದಾರೆ. ನಮ್ಮ ಈ ಹಳ್ಳಿಯಲ್ಲೆಲ್ಲ ನೋಡಿ, ಸುತ್ತಮುತ್ತಲು ಗುಡ್ಡ ಇದೆ. ಈ ಗುಡ್ಡದ ತಪ್ಪಲು ಪ್ರದೇಶದಲ್ಲಿ ಕೃಷಿಯನ್ನು ಮಾಡ್ತಾರೆ. ಮಳೆಗಾಲದಲ್ಲಿ ಭತ್ತ ಬೆಳೀತಾರೆ. ಈ ಬೇಸಿಗೆ ಕಾಲದಲ್ಲಿ ನೀರಿದ್ದವರು ಕಾಯಿಪಲ್ಯನ ಬೆಳೀತಾರೆ. ಅದು ಮುಂದೊಂದು ದಿನ ಬ್ಲಾಗ್ನಲ್ಲಿ ತೋರಿಸ್ತೀನಿ. ಇಲ್ಲಿ ತರಕಾರಿ ತುಂಬ ಫೇಮಸ್. ನಮ್ಮದು ಮಾದನಗೇರಿ ಈ ಗೋಕರ್ಣದ ತರಕಾರಿ ತುಂಬ ಫೇಮಸ್ ಆಗಿರ್ತದೆ. ಇದು ಬಾಂಬೆ, ಗೋವಾ, ಈ ಕಡೆ ಮಂಗಳೂರು, ಇಲ್ಲಿಯ ತರಕಾರಿಯನ್ನು ಜನ ತುಂಬ ಇಷ್ಟಪಡ್ತಾರೆ. ದೂರದಿಂದ ಗುಂಡು ನನ್ನನ್ನು ಚಿಕ್ಕಪ್ಪೋ ಅಂತ ಕರೀತಿದ್ದಾನೆ. ಸ್ನೇಹಿತರೆ ನೋಡಿ, ಇದಕ್ಕೆ ಹಾಳಿ ಮಾಡೋದಂತಾರೆ. ಯಾಕಂದರೆ ಇಲ್ಲೂ ಈ ನೇಗಿಲೆಲ್ಲ ಸೈಡಲ್ಲಿ ನೇಗಿಲು ಹೋಗೋದಿಲ್ಲ. ಹಾಗಾಗಿ ಸೈಡಿಗೆಲ್ಲ ಹಾಳಿಗೆಲ್ಲ ಬಂದೋಬಸ್ತ್ ಮಾಡ್ತಾರೆ. ಅಂದರೆ ಮಳೆಗಾಲದಲ್ಲಿ ನೀರೆಲ್ಲ ಹಾಳಿ ಕಡ್ಕೊಂಡು ಹೋಗಬಾರ್ದು ಅಂದ್ಕೊಂಡು
ಹಾಗೆ ಈಗ ನಮ್ಮದು ಜಮೀನಿದೆ, ಆದರೆ ನಮ್ಮದು ಮ್ಯಾನ್ ಪವರ್ ಇಲ್ಲ, ನಮ್ಮ ಹತ್ರ ಮ್ಯಾನ್ ಪವರ್ ಇಲ್ಲ. ಹಾಗಾಗಿ ನಮಗೆ ಆಳಿಂದ ಮಾಡಿಸಿದ್ರೆ ನಮಗೆ ಅದು ವರ್ಕೌಟ್ ಆಗೋದಿಲ್ಲ, ನಮ್ಗೆ ಲಾಸ್ ಆಗ್ತದೆ. ಹಾಗಾಗಿ ನಮಗೆ ಜಾಸ್ತಿ ಇಲ್ಲ, ಒಂದು 8-10 ಗುಂಟೆ ಜಮೀನಿದೆ, 8-10 ಗುಂಟೆ ಅಂತ ಹೇಳ್ತೀವಿ. ಹಾಗಾಗಿ ಇದು ಈಗ ಕೃಷಿ ಏನಾಗಿದೆ ಅಂದರೆ ಆಳಿಂದ ಮಾಡಿಸಿದ್ರೆ ರೈತನಿಗೆ ಲಾಸ್ ಆಗ್ತದೆ. ಅವರೇ ಸ್ವಂತ ಮಾಡಿದರೆ ದುಡಿಮೆಯಿಂದ ಲಾಭ ಬರ್ತದೆ, ಸ್ವಂತ ಮಾಡಿದರೆ ಮಾತ್ರ. ಹಾಗಾಗಿ ನಾವು 8-10 ಗುಂಟೆ ನಮಗಿರೋದ್ರಿಂದ ನಾವು ಆಳಿಂದ ಮಾಡಿಸ್ಲಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಆಳಿಂದ ಮಾಡಿಸಿದ್ರೆ ಆಳಿಗೆ ನಾವು ಸುಮಾರು ಒಂದು 600-800 ಪೇಮೆಂಟ್ ಕೊಡಬೇಕಾಗ್ತದೆ ಆಳಿಗೆ. ಹಾಗಾಗಿ ಯಾರು ಆಳಿಂದ ಮಾಡಲಿಕ್ಕೆ ಪ್ರಿಪೇರ್ ಮಾಡೋದಿಲ್ಲ. ಯಾರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಜಮೀನು ಇರ್ತದೋ, ಸುಮಾರು 1-2 ಎಕರೆ ಜಮೀನು ಇರ್ತದೋ, ಅವರು ಮಾತ್ರ ಕೃಷಿ ಮಾಡಿದರೆ ಅವರಿಗೆ ಹೆಚ್ಚಿನ ಇಳುವರಿ ಬರ್ತದೆ, ಹೆಚ್ಚಿನ ಆಳು ಹಾಕಿದ್ರೂ ಲಾಭ ಬರ್ತದೆ. ಆದರೂ ಆಳಿಗೆ ಹೆಚ್ಚು ಕೊಡಬೇಕಾಗ್ತದೆ. ನೇಗಿಲಲ್ಲಿ ಎತ್ತುಗಳೊಂದಿಗೆ ಉಳುಮೆ ಮಾಡೋದಂದರೆ ಒಂದು ಸಾಹಸವೇ ಸರಿ. ಆ ಸಾಹಸವನ್ನು ನಾನು ಮಾಡಿದೆ, ತುಂಬ ಖುಷಿ ಆಯಿತು. ನಾನು ಉಳುಮೆ ಮಾಡೋಕ್ಕೆ ಹೋದೆ, ಅದು ಯಜಮಾನ ಮಾತ್ರ ಕೇಳ್ತದೆ, ಇದು ಗೂಳಿ. ನಾನು ಉಳುಮೆ ಮಾಡೋಕ್ಕೆ ಹೋದವಾಗ ನನ್ನ ಎಳ್ಕೊಂಡು ಹೋಗ್ಬಿಡ್ತದು ನೋಡಿ. ನಾನು ಬಿದ್ದು ಎಲ್ಲ ಮಣ್ಣು ಮಾಡ್ಕೊಬಿಟ್ಟೆ. ಬಂದ್ರಿಲ್ಲ, ರೈತ ಯಾವಾಗೂ ಕೆಸರಲ್ಲೇ ದುಡಿಮೆ ಮಾಡೋದು, ಕೈ ಕೆಸರಾದರೆ ಬಾಯಿ ಮೊಸರು. ಹಾಗೆ ನಾವು ಚಿಕ್ಕವರಿದ್ದಾವಾಗ ಮಾಡ್ತಿದ್ವಿ, ಈಗೂ ಮಾಡಬೇಕಂತ ಆಸೆ. ಆ ದನಗಳನ್ನು ಹಟ್ಟಿಯಲ್ಲಿ ಕಟ್ಕೊಂಡು ಈ ಥರ ಅವುಗಳಿಗೆ ಮೇವು ಹಾಕಿ ಪ್ರತಿದಿನ ಅವುಗಳ ಕೆಲಸ ಮಾಡಿ ಸಾಕಿ ಆ ರೀತಿಯಲ್ಲಿ ಮಾಡೋದ್ರಿಂದ ಇದು ಉತ್ತಮ ಲಾಭ ಬರ್ತದೆ. ಸಗಣಿ ಗೊಬ್ಬರನೂ ಸಿಗ್ತದೆ, ಹಾಗೆ ಕರುಗಳು ಆಕಳು ಎಲ್ಲ ಇಟ್ಕೊಂಡು ಹಾಲನ್ನು ಕೂಡ ನಾವು ಕರ್ಕೋಬೋದು. ಈ ರೀತಿ ರೈತಾಪಿ ಮಾಡ್ಬೋದು. ಇನ್ನು ಬನ್ನಿ ಮತ್ತೊಂದು ಕಡೆ ಹೋಗೋಣ, ಟ್ರ್ಯಾಕ್ಟರ್ ಕಡೆಗೆ ಹೋಗೋಣ. ಸಸಿ ಹಾಕಿದ್ದು ಇಷ್ಟು ದೊಡ್ಡಾಗಿದೆ ಈಗ, ಸಸಿ ಹಾಕಿದ್ದು. ಈ ರೀತಿ ಉಳುಮೆ ಮಾಡಿ ನೀರು ತುಂಬಿಸಿರ್ತಾರೆ, ಹುಲ್ಲೆಲ್ಲ ಹುಟ್ಟಿದ ಹಾಗೆ. ಈಗ ಇದನ್ನು ಡೈರೆಕ್ಟು ನಾಟಿ ಮಾಡ್ಬೋದು ಇಲ್ಲಿ, ಈ ಥರ ಗದ್ದೆಯಲ್ಲಿ. ಇಲ್ಲಿಂದ ಸಸಿಯನ್ನು ಕಿತ್ತು ಇಲ್ಲಿ ನಾಟಿ ಮಾಡ್ತಾರೆ. ಸುಬ್ರಹ್ಮಣ್ಯ ಅವರು ಟ್ರ್ಯಾಕ್ಟರಲ್ಲಿ ಉಳುಮೆ ಮಾಡ್ತಿದ್ದಾರೆ. ಈ ರೀತಿಯಲ್ಲಿ ಮಣ್ಣು ಹದ ಆಗುತ್ತೆ. ನಾವು ಕೂಡ ಉಳುಮೆ ಮಾಡೋಣ. ನಾನು ಮಾಡಿದ್ದೀನಿ ಮೊದಲೇ, ಈಗ ಟ್ರ್ಯಾಕ್ಟರಲ್ಲಿ ಮಾಡಿರಲಿಲ್ಲ, ಎತ್ತುಗಳನ್ನು ಬಳಸಿ ಉಳುಮೆ ಮಾಡಿದ್ದೆ. ಸ್ನೇಹಿತರೆ, ಟ್ರ್ಯಾಕ್ಟರಲ್ಲಿ ಉಳುಮೆ ಮಾಡುವಾಗ ತುಂಬ ಖುಷಿಯಾಯಿತು, ತುಂಬ ಎಂಜಾಯ್ಮೆಂಟ್ ಮಾಡಿದೆ. ನಾನು ಉಳುಮೆ ಮಾಡ್ತಾ ತುಂಬ ಎಂಜಾಯ್ ಮಾಡಿದೆ. ತುಂಬ ದಿನಗಳಾದ ಮೇಲೆ ಗದ್ದೆಯಲ್ಲಿ ಉಳುಮೆ ಮಾಡಿದಾಗ ಆಯಿತು. ಹಾಗಾಗಿ ನಾನು ತುಂಬ ಖುಷಿಯಾಯಿತು. ಇದೆಲ್ಲ ಗದ್ದೆಗಳು ಮ್ಯಾನ್ ಪವರ್ ಇಲ್ಲದೆ ದನಗಳು ಮೇಲು ಬಿಟ್ಟಿದ್ದಾರೆ. ಈ ಕೃಷಿ ಮಾಡೋದಕ್ಕಿಂತ ಕೂಲಿಯಿಂದ ಅವರಿಗೆ ಹೆಚ್ಚು ಹಣ ಸಿಗ್ತಾ ಇದೆ. ಹಾಗಾಗಿ ಜನ ಈ ಕೃಷಿಯನ್ನು ಬಿಟ್ಟು ಕೂಲಿಗೆ ಜಾಸ್ತಿ ಹೋಗ್ತಾರೆ. ಈಗ ಇದು ಮಳೆ ಬಂದರೆ ಓಕೆ, ಮಳೆ ಬಂದಿಲ್ಲ ಅಂದರೆ ಬೆಳೆ ಕೈಗೆ ಸಿಗೋದಿಲ್ಲ. ಆಳಿಂದ ಮಾಡಿಸಿದ್ರು ಪ್ರಯೋಜನ ಇರೋದಿಲ್ಲ, ಕೈ ಸುಟ್ಕೊಳ್ಳೋಕ್ಕಿಂತವ ಕೂಲಿಗೆ ಹೋಗೋದು ಜಾಸ್ತಿ ಇಷ್ಟಪಡ್ತಾರೆ. ನೋಡಿ, ಇದು ಜಮೀನನ್ನು ಹದ ಮಾಡಿಟ್ಟಿದ್ದಾರೆ. ಇನ್ನೇನು ಇದು ಬಂದರೆ ಸಸಿ ಬಂದ ತಕ್ಷಣ ಇದು ನೆಟ್ಟು ಬಿಡೋದೆ ಇಲ್ಲಿ, ಆ ರೀತಿಯಲ್ಲಿ ಹದ ಮಾಡಿಟ್ಟಿದ್ದಾರೆ. ಮಕ್ಕಳೆಲ್ಲ ಇವತ್ತು ಶೆಲ್ ಕಲೆಕ್ಟ್ ಮಾಡೋಕೆ ಬಂದಿದ್ದಾರೆ. ಇದೊಂಥರ ಫಿಶಿಂಗ್ ಮಾಡಿದ ರೀತಿ. ಆ ಶೆಲ್ಲನ್ನು ಅದು ಒಳಗಡೆ ಮಾಂಸ ಇರ್ತದೆ, ಅದನ್ನು ಬೇಯಿಸಿ ಪಲ್ಯ ಮಾಡಿ ತಿಂದರೆ ಅದು ನಮ್ಮ ಒಂದು ಕೋಸ್ಟಲ್ ಏರಿಯಾದ ಒಂದು ಹೆಲ್ದಿ ಫುಡ್ ಆಗಿರ್ತದೆ. ಈ ರೀತಿ ಶೆಲ್ಸ್, ಇದು ಗುಳ್ಳೆ ಅಂತ ಹೇಳ್ತೀವಿ ನಾವು ನಮ್ಮ ಕಡೆ. ಎಲ್ಲ ಮನೆಯಲ್ಲಿ ಗಂಜಿ ಮತ್ತು ಪಲ್ಯ ಮಾಡಿ ತಿಂತಾರೆ. ಇವತ್ತು ರಜೆ ಇರೋದ್ರಿಂದ ಮಕ್ಕಳೆಲ್ಲ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. ಈ ಹೊಲಗದ್ದೆಯಲ್ಲಿ ಅದೆಲ್ಲ ಸಿಗ್ತದೆ. ನೋಡಿ, ಒಂದು ಸಾರಿ ಉಳುಮೆ ಮಾಡಾದ್ಮೇಲೆ ಇದು ಹಲ್ಕಿ ಅಂತ ಹೊಡಿತಾರೆ. ಓಕೆ ಬಾಬಾ, ಓಕೆ ಬಾಬಾ. ಓಕೆ ಸ್ನೇಹಿತರೆ, ಇದಿಷ್ಟು ಇಂದಿನ ಮಾಹಿತಿಯಾಗಿತ್ತು. ಇವೆರಡು ನಾನು ಬರೋದನ್ನೇ ಕಾಯ್ತಿದ್ದಾವೆ. ಮೇಲಿಂದ ಹತ್ಕೊಂಡು ನಂಗೆ ಬೋಗಬೇಡ್ರೇನಾ? ಸ್ನೇಹಿತರೆ,
ಇದು ಶಿವನಾಮ ಜಪದ ಕೌಂಟಿಂಗ್ ಮಷಿನ್. ಪ್ರತಿದಿನ ಶಿವನಾಮ ಜಪವನ್ನು ಮಾಡ್ತಾಯಿದ್ದೀನಿ. ಓಂ ನಮ ಶಿವಾಯ ಅಂತ ಭಕ್ತಿಯಿಂದ ಶಿವನಾಮ ಜಪವನ್ನು ಮಾಡ್ತಿದ್ದೀನಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಲಾಭ ಏನಂದರೆ, ಮಾಡುವುದಕ್ಕೆ ಮುಖ್ಯ ಕಾರಣ ಏನಂದರೆ, ನಾವು ಓವರ್ ಥಿಂಕಿಂಗ್ ಅಥವಾ ನಮ್ಮ ನೆಗೆಟಿವ್ ಯೋಚನೆಗಳು ನಮ್ಮ ಮನಸ್ಸಲ್ಲಿ ಬರ್ತದಲ್ಲ, ಆ ಟೈಮಲ್ಲಿ ಈ ಶಿವನಾಮ ಜಪವನ್ನು ಮಾಡೋದು, ನಮ್ಮ ಹೆದರಿಕೆ, ಇನ್ನೇನಾದರೂ ಭಯ, ಏನಾದರೂ ಸಮಸ್ಯೆ ಇದ್ರೂ ಆವಾಗ ಶಿವನಾಮ ಜಪ ಮಾಡೋದ್ರಿಂದ ನಮಗೆ ತಕ್ಷಣ ನಮಗೆ ರಿಲೀಫ್ ದೊರೀತದೆ. ಒಂದು. ಎರಡನೇದಾಗಿ ನಾಮ ಜಪ ಮಾಡೋದ್ರಿಂದ ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಬೇಡವಾದಂಥ ಯೋಚನೆಗಳು, ಯಾವುದೋ ಯೋಚನೆಗಳು ಅಂದರೆ ನೆಗೆಟಿವ್ ಯೋಚನೆಗಳು ಪ್ರತಿದಿನ ಬರ್ತಾ ಇರ್ತವೆ. ಆ ನೆಗೆಟಿವ್ ಯೋಚನೆಗಳಿಂದ ನಾವು ಹೊರಬಂದು ಒಂದು ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋಗ್ತದೆ. ಇದು ನನಗೆ ಈಗ ವರ್ಕ್ ಆಗ್ತಾಯಿದೆ, ವರ್ಕ್ ಆಗಿದೆ. ಹಾಗಾಗಿ ನಾನು ಪ್ರತಿದಿನ ಇದನ್ನು ಮಾಡ್ತೀನಿ. ಇವತ್ತು ನಾನು ನನ್ನ ವ್ಲಾಗ್ನಲ್ಲಿ ಹೇಳುವಂಥ ಸಂದರ್ಭ ಒದಗಿ ಬಂತು. ನಾನು ಇಲ್ಲಿವರೆಗೆ 47,000 ಜಪ ಮಾಡಿದ್ದೀನಿ. ಪರಮೇಶ್ವರನಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಹೋಗುವಾಗ ಕೈಗೆ ಹಾಕ್ಕೊಂಡು ಹೋಗ್ತೀನಿ. ನನ್ನ ಮೈಂಡ್ ಏನಾದ್ರು ಆ ಕಡೆ ಈ ಕಡೆ ನೆಗೆಟಿವ್ ಯೋಚನೆ ಮಾಡ್ತಿದ್ರೆ ನಾನು ಆವಾಗಲೂ ಕೂಡ ಮೊದಲು ಶಿವನಾಮ ಜಪವನ್ನು ಮಾಡ್ತೀನಿ. ಫ್ರೀ ಇದ್ದಾಗಲೂ ಮಾಡ್ತೀನಿ. ಇದರಿಂದ ಪರಮೇಶ್ವರನ ಕೃಪೆ ನಮ್ಮ ಮೇಲಾಗ್ತದೆ. ಎಲ್ರಿಗೂ ಭಗವಂತ ಪರಮೇಶ್ವರ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನನ್ನ ಇಂದಿನ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ನನಗೂ ಕೂಡ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.